ಇನ್ನು ಮೈಸೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜೆಇ ಕೆಆರ್ ಚಂದ್ರಶೇಖರ್ ಅವರ ಮನೆ, ಕಚೇರಿ ಶೋಧ ನಡೆಸಿದ್ದಾರೆ. ನರಸೀಪುರ ತಾಲೂಕು ಕಚೇರಿಯ ಜೆಇ ಚಂದ್ರಶೇಖರ್ ವಿಜಯನಗರದ ನಿವಾಸ, ಕೆಜಿ ಕೊಪ್ಪಲು ನಿವಾಸ, ಅಲ್ಲೆಲ್ಲ ಶೋಧ ನಡೀತಾ ಇದೆ. ಚಂದ್ರಶೇಖರ್ ಅವರ ನಿವಾಸದಲ್ಲಿ 60 ಲಕ್ಷ ನಗದು ಪತ್ತೆಯಾಗಿದೆ. ಇನ್ನು ಅಲ್ತಾಫ್ ಹುಸೇನ್ ಜಕಾರ್ತಿ ಅವರ ಮನೆ ಮತ್ತು ಕಚೇರಿಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಡೆಪ್ಯೂಟಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿದ್ದಾರೆ ಅಲ್ತಾಫ್ ಹುಸೇನ್ ಜಕಾರ್ತಿ. ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಭರ್ಜರಿ ಭೇಟಿಯಾಡ್ತಾ ಇದೆ ಲೋಕಾಯುಕ್ತ. ಮೈಸೂರಿನಲ್ಲಿ ನಡೆದಿರುವಂತಹ ದಾಳಿ ಇದು. ಜೆಇ ಕೆಆರ್ ಚಂದ್ರಶೇಖರ್ ಅವರ ಮನೆ ಕಚೇರಿಯನ್ನು ಶೋಧ ಮಾಡಲಾಗ್ತಾ ಇದೆ. ಟಿ ನರಸೀಪುರ ತಾಲೂಕಿನಲ್ಲಿದೆ ಕಚೇರಿ, ಜೊತೆಗೆ ಅವರ ವಿಜಯನಗರದ ನಿವಾಸ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಲೋಕ ಅಧಿಕಾರಿಗಳ ದಾಳಿಯ ವೇಳೆ 60 ಲಕ್ಷ ನಗದು ಪತ್ತೆಯಾಯ್ತಾ? ಎಲ್ಲೆಲ್ಲಿ ದಾಳಿ, ಪರಿಶೀಲನೆ ಹೇಗೆ ಸಾಗ್ತಾ ಇದೆ? ಪ್ರತಿಮಾ, ಆದಾಯಕ್ಕೂ ಮೀರಿ ಗಳಿಕೆ ಆರೋಪದಡಿಯಲ್ಲಿ ಮೈಸೂರು ಲೋಕಾಯುಕ್ತ ಪೊಲೀಸರು 2 ಅಧಿಕಾರಿಗಳ ಮನೆಯ ವಿರುದ್ಧ ಮೇಲೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಏನು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಟಿ ನರಸೀಪುರ ತಾಲೂಕು ಕಚೇರಿಯ ಜೆಇ ಆಗಿರುವಂತಹ ಕೆಆರ್ ಚಂದ್ರಶೇಖರ್ ಅವರ ಮನೆ ಹಾಗೂ ಕಚೇರಿ, ಅದೇ ರೀತಿಯಾಗಿ ಚೆಸ್ಕಾಂನ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವಂತಹ ಅಲ್ತಾಫ್ ಹುಸೇನ್ ಜಕಾರ್ತಿ ಅವರ ವಿರುದ್ಧ ಲೋಕಾಯುಕ್ತ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಅವರ ಕಚೇರಿ ಮತ್ತೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಚಂದ್ರಶೇಖರ್ಗೆ ಸಂಬಂಧಿಸಿದಂತೆ ಮೈಸೂರಿನ ವಿಜಯನಗರ ನಿವಾಸ, ಕೆಜಿ ಕೊಪ್ಪಲ್ ನಿವಾಸ ಹಾಗೂ ಟಿ ನರಸೀಪುರ ಕಚೇರಿಯಲ್ಲಿ ಒಟ್ಟು ಏಕಕಾಲಕ್ಕೆ 4 ಕಡೆ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಸದ್ಯ ಪ್ರಾಥಮಿಕ ವರದಿಯ ಪ್ರಕಾರ ಏನು ಆರೋಪವನ್ನ ಎದುರಿಸ್ತಾ ಚಂದ್ರಶೇಖರ್ ಅವರ ಬಳಿ 60 ಲಕ್ಷ ನಗದು ಪತ್ತೆಯಾಗಿದೆ ಅಂತೇಳಿ. ಇದರ ಜೊತೆಗೆ ಚೆಸ್ಕಾಂ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ತಾಫ್ ಅವರ ಮನೆ ಮೇಲೂ ಸಹ ಕಾರ್ಯಾಚರಣೆ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಅಧಿಕಾರಿಗಳ ವಿರುದ್ಧ ಆದಾಯಕ್ಕೂ ಮೀರಿ ಗಳಿಕೆ ಇದೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿತ್ತು. ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿ ಉದೇಶ್ ಅವರ ನೇತೃತ್ವದಲ್ಲಿ ಡಿಎಸ್ಪಿ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋದು. ಪ್ರಮುಖವಾಗಿ ಆಸ್ತಿ ಮತ್ತೆ ಇದು ಕಟ್ಟಡಗಳಿರ್ಬೋದು ಅಥವಾ ಬೇರೆ ಬೇರೆ ಅವರು ನಿವೇಶನಗಳ ಹೊಂದಿದ್ದಾರಾ ಅಥವಾ ಇವೆಲ್ಲದರ ಬಗ್ಗೆ ಸಹ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಸಂಜೆಯ ವೇಳೆಗೆ ಏನು ಆರೋಪ ಕೇಳಿ ಬಂದಿತ್ತು, ಇದಕ್ಕೆ ಒಂದು ಸ್ಪಷ್ಟವಾದಂತಹ ನಿಖರವಾದಂತಹ ಮಾಹಿತಿ ಸಿಕ್ಕಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.